ಹಾಯ್ ಹಲೋ ನಮಸ್ಕಾರ. ಗೌರಿ ಕಲ್ಯಾಣ ಸೀರಿಯಲ್ನ ಇಂದಿನ ಸಂಚಿಕೆಯ ಭಾಗ 2. ಫಸ್ಟ್ ಸೀನ್ನಲ್ಲಿ ವಿವೇಕು ಥಿಂಕ್ ಮಾಡ್ತಾ ಇರ್ತಾನೆ. ರಿಸೆಪ್ಷನಿಸ್ಟು ಟ್ರೀಟ್ಮೆಂಟ್ ಮಾಡಲಿಕ್ಕೆ ದುಡ್ಡು ಕೇಳಿದ್ದು, ನಾನು ಇವಾಗ ದುಡ್ಡು ತಂದಿಲ್ಲ, ಆಮೇಲೆ ತರ್ತೀನಿ ಅಂತ ಹೇಳಿದ್ದು. ಪ್ಲೀಸ್ ಮೇಡಮ್, ನನ್ನ ಗಂಡನ ಪ್ರಾಣ ಉಳಿಸ್ಕೊಡಿ ಮೇಡಮ್, ಪ್ಲೀಸ್ ಮೇಡಮ್, ನಿಮ್ಮ ಕಾಲಿಗೆ ಬೀಳ್ತೀನಿ, ನಿಮ್ಮ ಕೈ ಮುಗಿತೀನಿ, ಪ್ಲೀಸ್ ಮೇಡಮ್ ಅಂತ ಹೇಳ್ಬಿಟ್ಟು ಅಂಗ್ಲಾಚಿ ಬೇಡ್ಕೊತಾ ಇರೋದನ್ನ ನೆನಪಿಸ್ಕೊತಾ ಇರ್ತಾನೆ. ಇಷ್ಟು ದೊಡ್ಡ ಮನೆ ಸೊಸೆಯಾಗಿ ಹಾಸ್ಪಿಟಲ್ನಲ್ಲಿ ದುಡ್ಡು ಕಟ್ಟಲಿಕ್ಕೆ ದುಡ್ಡಿಲ್ದಲೇ ಕೈ ಮುಗಿತಾ ಇದ್ದಿದ್ದು ನೋಡಿದ್ರೆ, ಇದಕ್ಕೆಲ್ಲ ಕಾರಣ ನಾನಷ್ಟೇ. ದುಡ್ಡನ್ನ ಕೈನಲ್ಲಿ ಎತ್ಕೊಂಡು, ಇಲ್ಲ ಯಾವತ್ತು ಮತ್ತೆ ಈ ಥರ ಅವಳಿಗೆ ಅವಮಾನ ಆಗಬಾರ್ದು, ಆದರೆ ಅವಳಿಗೆ ಡೈರೆಕ್ಟಾಗಿ ಕ್ಯಾಶ್ ಕೊಟ್ಟರೆ ಅವಳು ಇಸ್ಕೊತಾಳ? ಖಂಡಿತ ಇಲ್ಲ. ಅವಳ ಸ್ವಾಭಿಮಾನದ ಕೋಟೆ ದಾಟಿ ಅವಳ ಕೈಗೆ ಈ ದುಡ್ಡು ಹೇಗೆ ಕೊಡೋದು? ನನಗೆ ನೀವು ಹೀಗೆ ಇರಬೇಕು, ನನಗಿಂಥದ್ದೇ ಬೇಕು ಅಂತೇಳಿ ಹಕ್ಕು ಚಲಾಯಿಸುವಂಥ ಈ ಮಹಾರಾಣಿ ಫೈನಾನ್ಷಿಯಲ್ ಫ್ರೀಡಮ್ ಯಾಕೆ ಕೇಳಲ್ಲ? ಗಂಡನ ಪ್ರಾಣಕ್ಕಾಗಿ ತನ್ನ ಪ್ರಾಣನೇ ಪಣಕ್ಕಿಡೋ ಈಕೆಗೆ ತನ್ನ ಗಂಡನ ದುಡ್ಡಿನ ಮೇಲೆ ಹಕ್ಕು ಚಲಾಯಿಸ್ಲಿಕ್ಕೆ ಬರೋದಿಲ್ವಾ? ಅಯ್ಯೋ, ಏನಂದೆ ಗಂಡ ಅಂತ ಹೇಳಿದ್ನ? ಹಾಗಾದರೆ ನನಗೆ ಗೊತ್ತಿಲ್ದಲೇ ನಾನು ಅವಳನ್ನ ಹೆಂಡತಿ ಅಂತ ಒಪ್ಕೊಳ್ತಾ ಇದ್ದೀನ? ಬೇಡ, ಅದ್ರ ಬಗ್ಗೆ ಯೋಚನೆ ಮಾಡೋದೇ ಬೇಡ. ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಸುಮ್ಮನೆ ನನ್ನ ತಲೆ ಕೆಡುತ್ತೆ, ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಅಂತ ಅಂದ್ಕೊತಾಳೆ. ನೆಕ್ಸ್ಟ್ ಸೀನ್ನಲ್ಲಿ ಶ್ಯಾಮು ಚಿನ್ಮಯಿ ಮನೆಗೆ ಬರ್ತಾನೆ. ಆಗ ಕಾಂತಲಕ್ಷ್ಮಿ, ಬಾಪ ಕುತ್ಕೊಳ್ಳಪ್ಪ ಅಂತ ಹೇಳಿದಾಗ ಶ್ಯಾಮು, ಪರವಾಗಿಲ್ಲ ಆಂಟಿ. ಆಗ ಕಾಂತಲಕ್ಷ್ಮಿ, ನಿನ್ನಿಂದ ತುಂಬ ದೊಡ್ಡ ಉಪಕಾರ ಆಯ್ತಪ್ಪ. ನಮ್ಮವರು ಅಂತ ಇದ್ದವರು ವಿಷಯ ಗೊತ್ತಾದ ತಕ್ಷಣ ಫೋನ್ ತೆಗಿಯೋದು ನಿಲ್ಲಿಸ್ಬಿಟ್ರು. ಆದರೆ ನೀನು ನೋಡು, ನೀನಾಗೆ ವಿಷಯ ತಿಳ್ಕೊಂಡು ಅಲ್ಲಿಗೆ ಬಂದು ಸಹಾಯ ಮಾಡಿದೆ ಹೇಳಿ ಕೈ ಮುಗಿಲಿಕ್ಕೆ ಅಂತ ಹೋದಾಗ ಶ್ಯಾಮು, ಅಯ್ಯೋ ಹೇಳಿದ್ದೆ ಅಲ್ವಾ, ಇದು ಆಶೀರ್ವಾದ ಮಾಡೋ ಅಂತ ಕೈ ಮುಗಿಬಾರ್ದು ಅಂತ ಹೇಳ್ತಾನೆ. ಆಗ ಸರಿ, ನಾನು ನಿನ್ನ ಹೊಡ್ತೀನಿ ಅಂತ ಹೊರಡ್ಲಿಕ್ಕೆ ಹೋಗ್ತಾನೆ. ಆಗ ಕಾಂತಲಕ್ಷ್ಮಿ, ಅಯ್ಯೋ ಇರಪ್ಪ, ಒಂದೇ ಒಂದು ಗ್ಲಾಸ್ ಕಾಫಿ ಮಾಡಿಕೊಡ್ತೀನಿ, ಅಪ್ಪ ಕುಡ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ವೀರಣ್ಣವ್ರ ಕಡೆಗೆ ನೋಡಿ ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ತಾಳೆ. ಆಗ ವೀರಣ್ಣವರು ಕುತ್ಕೋಪ ಅಂತ ಹೇಳಿದಾಗ ಶ್ಯಾಮು, ಪರವಾಗಿಲ್ಲ ಅಂಕಲ್ ಅಂತ ಹೇಳ್ತಾನೆ. ಆಗ ವೀರಣ್ಣವರು, ಶ್ಯಾಮ್, ನಿನ್ನಿಂದ ತುಂಬ ಉಪಕಾರ ಆಯ್ತಪ್ಪ. ಆ ಉಪಕಾರನ ನಾನು ಹೇಗೆ ತೀರಿಸ್ಬೇಕೋ ಗೊತ್ತಾಗ್ತಾ ಇಲ್ಲ. ಆದರೆ ಶ್ಯಾಮ್ ಒಂದು ಮಾತು ಅಂದಾಗ ಶ್ಯಾಮು, ಹೇಳಿ ಅಂತ ಹೇಳ್ತಾನೆ. ಆಗ ವೀರಣ್ಣವರು, ಅದು ಈ ವಿಷಯ ನಿಮ್ಮ ಮನೆಯಲ್ಲಿ ಯಾರಿಗೂ ಗೊತ್ತಾಗೋದು ಬೇಡಪ್ಪ. ನನ್ನ ಇಬ್ಬರು ಹೆಣ್ಮಕ್ಳು ನಿಮ್ಮ ಮನೆಯಲ್ಲಿ ಸೊಸೆಯಾಗಿದ್ದಾರೆ. ಅವಳು ಒಂದು ಇಡೀ ರಾತ್ರಿ ಪೊಲೀಸ್ ಸ್ಟೇಷನಲ್ಲಿ ಇದ್ದಾಳೆ ಅಂತ ಅಂದರೆ ಅದು ದೊಡ್ಡ ಮನೆಯವ್ರಿಗೆ ಗೊತ್ತಾದರೆ ಚೆನ್ನಾಗಿರಲ್ಲ. ಆದರೆ ಅವರ ಅಕ್ಕಂದಿರಿಗೂ ಕೂಡ ಕಷ್ಟ ಆಗುತ್ತೆ ಅಂತ ಹೇಳಿದಾಗ ಶ್ಯಾಮು, ಸರ್, ಮರ್ಯಾದೆ ಅನ್ನೋದು ಕನ್ನಡಿ ಇದ್ದ ಹಾಗೆ, ನಾವು ಹೇಗೆ ನೋಡ್ತೀವೋ ಹಾಗೆ ಕಾಣಿಸುತ್ತೆ. ನೀವು ಹೆದರಬೇಡಿ, ಈ ವಿಷಯ ಆ ಲಾಕಪ್ ಕಂಬಿಗಳ ಮಧ್ಯೆನೇ ಲಾಕ್ ಆಗಿದೆ, ಆಚೆ ಬರಲ್ಲ, ನೀವು ಧೈರ್ಯವಾಗಿರಿ ಅಂತ ಹೇಳಿದಾಗ ವೀರಣ್ಣವರು, ಸರಿನಪ್ಪ, ಕಾಫಿ ಕುಡ್ಕೊಂಡು ಹೋಗಪ್ಪ, ನನಗೊಂದು ಸ್ವಲ್ಪ ಹೊರಗಡೆ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಚಿನ್ನು ಕಡೆ ತಿರುಗಿ, ಚಿನ್ನು ನೋಡ್ಕೊ ಅಂತೇಳಿ ಅಲ್ಲಿಂದ ಹೊರಟೋಗ್ತಾರೆ. ಆಗ ಶ್ಯಾಮು ಚಿನ್ನು ಹತ್ರ ಬಂದ್ಬಿಟ್ಟು, ಯಾಕೆ ಮಚ್ಚಿ, ಲೈಫ್ಗೆ ಫುಲ್ ಸ್ಟಾಪ್ ಬಿದ್ದಿರೋ ಥರ ಮುಖ ಇಟ್ಕೊಂಡು ಕೂತಿದ್ಯಾ? ಆ ಲಾಕಪ್ ಕಂಬಿ, ಆ ವಾಸನೆ ಎಲ್ಲ ಮತ್ಬಿಡು. ಜೀವನದಲ್ಲಿ ಕಷ್ಟ ಅನ್ನೋದು ಕವನದ ಮಧ್ಯೆ ಬರೋ ವಿರಾಮ ಚಿಹ್ನೆ ಇದ್ದಾಗೆ, ಅದು ಮುಕ್ತಾಯ ಅಲ್ಲ. ಆಗ ಚಿನ್ಮಯಿ, ಬಿಡೋಲೋ, ಆ ಲಾಕಪ್ಪು, ಆ ಕಂಬಿ ಎಲ್ಲ ಜಸ್ಟ್ ಪಾಸ್ ಆಗ್ತಾ ಟಚ್ ಆದಂತಹ ಮೈಲಿಗಲ್ ಅಷ್ಟೇ. ಬೀದಿಯಲ್ಲಿ 4 ಜನಕ್ಕೆ ಓಡದ್ದು ಅಭ್ಯಾಸ ಇರೋ ಕೈ ನಂದು. ಈ ಲಾಕಪ್ ಎಲ್ಲ ಫಸ್ಟ್ ಟೈಮ್, ಅದೇ ಡಿಫ್ರೆನ್ಸ್. ನನ್ನ ಲೈಫಲ್ಲಿ ನಾನೇ ಡೈರೆಕ್ಟರು, ನಾನೇ ಫೈಟರು ಅಂತ ಹೇಳ್ತಾ ಇರ್ತಾಳೆ. ಆಗ ಶ್ಯಾಮು ತಲೆ ಚುಚ್ಕೊಳ್ತಾನೆ. ಹಾಗೇನೆ ಲಕ್ಷ್ಮಿ, ಚಿನ್ನು ಅಂತ ಅಡುಗೆ ಮನೆಯಿಂದ ಕರೀತಾಳೆ. ಅಲ್ಲಿಗೆ ಚಿನ್ನು ಹೋಗ್ತಾಳೆ. ಅಲ್ಲಿ ನೋಡ್ಬಿಟ್ಟು ಕಾಂತಲಕ್ಷ್ಮಿ, ಕಾಫಿ ಕೊಡು, ತಗೊಂಡೋಗಿ ಶ್ಯಾಮ್ಗೆ ಅಂತ ಹೇಳಿದಾಗ, ಚೀಚಿ, ನಾನು ಅವನಿಗೆ ಕಾಫಿನ ಕೊಡೋದಾ? ಚಾನ್ಸೇ ಇಲ್ಲ. ಇದೇನು ಹೆಣ್ಣೋಡ ಶಾಸ್ತ್ರನೇನಮ್ಮ? ಹಚ್ಕೊಂಡು ತಲೆ ಬಗ್ಗಿಸ್ಕೊಂಡು ಕೊಡೋಕ್ಕೆ ನಾನೇನು ಟಿಪಿಕಲ್ ಹೀರೋಯಿನ್ ಅಲ್ಲ, ನಾನು ಚಿನ್ನು ಅಂತ ಹೇಳ್ತಾಳೆ. ಆಗ ಕಾಂತಲಕ್ಷ್ಮಿ, ಸುಮ್ಮನಿರೆ, ತಲೆ ಹರಟೆ ಮಾಡಬೇಡ, ನಿನ್ನನ್ನು ಆ ಪೊಲೀಸ್ ಸ್ಟೇಷನಿಂದ ಬಿಡಿಸ್ಕೊಬರೋದಕ್ಕೆ ಆ ಹುಡುಗ ಎಷ್ಟು ಸಹಾಯನ ಮಾಡಿದ್ದಾನೆ ಅಂತ ಗೊತ್ತು ತಾನೆ? ಇದು ಥ್ಯಾಂಕ್ಸ್ ಹೇಳೋ ರೀತಿ ಕಣೆ, ತಗೊಂಡೋಗು ಸುಮ್ಮನೆ, ತಗೊಂಡೋಗೆ ಅಂತ ಹೇಳ್ತಾಳೆ. ಆಗ ಚಿನ್ಮಯ್ಯ ಕಾಫಿ ಕಪ್ನ ಇಸ್ಕೊಬಂದು ಶ್ಯಾಮ್ ಹತ್ರ ಬರ್ತಾಳೆ. ತಗೋ ಅಂತ ಹೇಳ್ತಾಳೆ. ಆಗ ಶ್ಯಾಮು ನಗ್ತಾ ಕಾಫಿ ಕಪ್ನ ತಗೊಂಡು, ಮಚ್ಚಿ, ಎಂತೆಂಥ ಕವಿತೆಗೂ ಲಯ ಇರುತ್ತೆ, ನಿನ್ನ ನಡಿಗೆಗೆ, ಕಾಫಿ ತರೋ ಸ್ಟೈಲ್ಗೆ ಹೊಂದಾಣಿಕೆನೇ ಇಲ್ಲ ಕಣೆ. ಆಗ ಚಿನ್ನು, ಅದೇ ಡೈಲಾಗ್ ನಾನು ನಮ್ಮಮ್ಮಂಗೆ ಹೇಳ್ದೆ, ಆದರೆ ಅವ್ರ ಬಲವಂತದ ಮುಂದೆ ನನ್ನ ದಾದಾಗಿರಿ ನಡಿಲಿಲ್ಲ, ಅದಕ್ಕೆ ಫೋರ್ಸ್ ಮಾಡಿ ಕಳಿಸ್ಬಿಟ್ರು ಅಂತ ಹೇಳ್ತಾಳೆ. ಆಗ ಶ್ಯಾಮು ನಗ್ತಾ ಕಾಫಿನ ಕುಡಿತಾನೆ. ಕಾಫಿ ಕುಡ್ದಾದ್ಮೇಲೆ ಮತ್ತೆ ಅಂತ ಕೇಳ್ತಾನೆ. ಆಗ ಚಿನ್ನು, ಏನ್ ಮತ್ತೆ? ಕಾಫಿ ಕುಡ್ದಾದ್ಮೇಲೆ ಕಪ್ನ ಕೆಳಗಡೆ ಹೊರಡ್ಬೇಕು ತಾನೆ ಅಂತ ಹೇಳಿದಾಗ ಶ್ಯಾಮು, ಹೌದು ಮಚ್ಚಿ, ಜೀವನದಲ್ಲಿ ಅಲ್ಪ ವಿರಾಮ ಬರೋದಕ್ಕೆ ಮುಂಚೆನೆ ಜನಗಳು ಪೂರ್ಣ ವಿರಾಮ ಇಡೋದಕ್ಕೆ ನೋಡ್ತಾರೆ. ಹಾಗೆ, ಸರಿ, ನಾನು ಬರ್ತೀನಿ, ಬಾಯ್ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ನೆಕ್ಸ್ಟ್ ಸೀನ್ನಲ್ಲಿ ವಿವೇಕು ಬೆಡ್ ಮೇಲೆ ದುಡ್ಡಿಟ್ಕೊಂಡು ನೋಡ್ತಾ ಇರ್ತಾನೆ. ಅಲ್ಲಿಗೆ ಗೌರಿ ಬರ್ತಾಳೆ. ಅದನ್ನು ಗಮನಿಸ್ದಲೇ ತನ್ನ ಪಾಡಿಗೆ ತಾನು ಕೆಲಸ ಮಾಡ್ತಾ ಇರ್ತಾಳೆ. ಆಗ ವಿವೇಕು, ಏನು ಇವಳು ಬೆಡ್ ಮೇಲೆ ಇಷ್ಟು ದುಡ್ಡಿದ್ರೂ ಯಾಕೆ ಏನು ಅಂತ ಕೇಳ್ತಾ ಇಲ್ವಲ್ಲ, ಯಾವಾಗ್ಲೂ ರೂಮಿಂಗ್ ಬಂದ ತಕ್ಷಣ ಕ್ವಶನ್ಗಳ ಸುರಿಮಳೆನೇ ಸುರಿಸ್ತಾ ಇದ್ಲು, ಇವಾಗೇನು ಹೀಗಿದ್ದಾಳಲ್ಲ, ಇವಳೊಳ್ಳೆ ಮಾಟಗಾತಿನಪ್ಪ ಕೊಳ್ತಾನೆ. ಆಗ ಗೌರಿ,
ಏನಾದರೂ ಅಂದ್ರ ಅಂತ ಕೇಳಿದಾಗ ಇಲ್ವಲ್ಲ ಅಂತ ಹೇಳಿದಾಗ ಏನೋ ಬೈಕೊಳ್ತಾಗಿದ್ದು ವಿವೇಕು ನಿನಗೆ ಬೈದು ಆ ಬೈಗಳಕ್ಕೂ ಅವಮಾನ ಮಾಡೋವಷ್ಟು ಕೆಟ್ಟ ಮನುಷ್ಯ ನಾನಲ್ಲಪ್ಪ ಅಂತಾನೆ. ಆಗ ಗೌರಿ ನೀವಂಥವ್ರಲ್ಲ ಬಿಡಿ ಅಂತ ಹೇಳಿದಾಗ ಎಂಥವ್ರು ಅಂತ ಕೇಳಿದಾಗ ಮನಸ್ಸಿನಲ್ಲಿರೋದನ್ನ ಬಾಯ್ಬಿಟ್ಟು ಹೇಳ್ದೆ ಇರೋಕ್ಕಾಗ್ದಷ್ಟು ಇರೋರು ಅಂತ ಹೇಳಿದೆ ಅಂತ ಹೇಳಿದಾಗ ವಿವೇಕು ನಾನೆಲ್ಲದನ್ನೂ ಡೈರೆಕ್ಟಾಗಿ ಬಾಯ್ಬಿಟ್ಟೆ ಹೇಳ್ತೀನಿ ಗೊತ್ತಾ ಅಂತ ಹೇಳಿದಾಗ ಗೌರಿ ಹೌದಾ, ಯಾವಾಗಲಾದ್ರೂ ಬಾಯ್ಬಿಟ್ಟು ನಿಮ್ಮ ಪ್ರೀತಿನ ಹೇಳಿದ್ದೀರಾ ಯಾವಾಗಲಾದರೂ ಅಂತ ಹೇಳಿದಾಗ ವಿವೇಕು ಇದ್ರ ತಾನೇ ಹೇಳೋದು ಅಂತ ಹೇಳಿದಾಗ ಗೌರಿ ಹೌದಾ, ಸ್ವಲ್ಪನೂ ಇಲ್ವಾ ಅಂದಾಗ ವಿವೇಕು ಸ್ವಲ್ಪನೂ ಇಲ್ಲ, ಚೂರು ಇಲ್ಲ ಅಂತ ಹೇಳಿದಾಗ ಗೌರಿ ಹಾಗಾದರೆ ಅಲ್ಲಿ ಹೃದಯನೇ ಇಲ್ಲ ಅಂತ ಹೇಳ್ತಾಳೆ. ಸೊ ಇದು ಗೌರಿ ಕಲ್ಯಾಣ ಸೀರಿಯಲ್ನ ಇಂದಿನ ಸಂಚಿಕೆಯ ಭಾಗ 2. ಈ ವಿಡಿಯೋ ತಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.